ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಬೆಂಗಳೂರು ನಗರದಲ್ಲಿ ನಡೆದಿರುವ ಒಂದು ವಿಚಿತ್ರ ಕಳ್ಳತನ ಕತೆ ಈಗ ಎಲ್ಲರ ಗಮನ ಸೆಳೆದಿದೆ. ಇತ್ತೀಚೆಗೆ ತುಂಬಾ ಕಳ್ಳತನಗಳ ಸ್ಟೋರಿಗಳನ್ನ ನಾವು ಕೇಳಿರ್ತೀವಿ. ಅದೆಲ್ಲ ಶೋಕಿಗೆ, ಡ್ರಿಂಕ್ಸ್ ಮಾಡೋಕೆ, ಕಳ್ಳತನ ಮಾಡೋಕೆ ರೀಸನ್ ಆಗ್ತಿತ್ತು. ಆದ್ರೆ ಈ ಸ್ಟೋರಿ ತುಂಬಾ ಡಿಫ್ರೆಂಟ್ ಆಗಿದೆ. ಹೌದು, ಇದು ಪ್ರಿಯಕರನಿಗಾಗಿ, ಪ್ರೀತಿಗಾಗಿ ಪ್ರೇಯಸಿ ಕಳ್ಳಿಯಾದ ಕತೆ. ಏನಪ್ಪಾ ಇದು, ಈ ಪ್ರೀತಿ ಕಳ್ಳತನದ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೀರಾ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಬುಸಾಬ್ ಪಾಳ್ಯದಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಪ್ರಮೀಳಾ ಎಂಬ ಮಹಿಳೆ ತನ್ನ ಪ್ರಿಯಕರ ಸುಧಾಕರ್ಗಾಗಿ ಕಳ್ಳತನಕ್ಕೆ ಕೈ ಹಾಕಿದ್ದಾಳೆ. ಇನ್ನು ಈ ಸುಧಾಕರ್ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಪ್ರಮೀಳಾ ಜೊತೆ ಪರಿಚಯವಾಗಿ ಇಬ್ಬರು ಲವ್ ಅಲ್ಲಿ ಬಿದ್ದರು. ಸುಧಾಕರ್ಗೆ ಮದುವೆಯಾಗಿ ಇಬ್ಬರು ಮಕ್ಕಳು ಇದ್ರೂ ಕೂಡ ಪ್ರಮೀಳಾ ತನ್ನ ಗಂಡ ಬಿಟ್ಟು ಹೋದ ಕಾರಣದಿಂದ ಅವನೊಂದಿಗೆ ಸಂಬಂಧ ಬೆಳೆಸಿಕೊಂಡಳು. ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಸುಧಾಕರ್ ಪ್ರಮೀಳಾ ಬಳಿ 20,000 ರೂಪಾಯಿ ಹಣ ಕೇಳಿದಾಗ ಆಕೆ ಕೆಲಸ ಮಾಡುತ್ತಿದ್ದ ಮನೆಯಲ್ಲೇ ಚಿನ್ನಾಭರಣ ಕದ್ದು ಮಾರಾಟ ಮಾಡಿ ಹಣವನ್ನ ಪ್ರಿಯಕರನಿಗೆ ಕೊಟ್ಟಿದ್ದಾಳೆ. 1 ತಿಂಗಳ ಬಳಿಕ ಮಾಲೀಕರು ಚಿನ್ನಾಭರಣ ಕಾಣೆಯಾಗಿರುವುದು ಗಮನಿಸಿ ಹೆಣ್ಣೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಿಚಾರಣೆ ವೇಳೆ ಪ್ರಮೀಳಾ ಮೊದಲಿಗೆ ಏನೂ ಗೊತ್ತಿಲ್ಲ ಎಂದು ನಾಟಕ ಮಾಡಿದ್ರು. ನಂತರ ಪೊಲೀಸರು ಕಟ್ಟುನಿಟ್ಟಾಗಿ ವಿಚಾರಿಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಕದ್ದ ಚಿನ್ನವನ್ನು ಬೊಮ್ಮನಹಳ್ಳಿಯ ಚಿನ್ನದ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ದಾಗಿಯೂ ಸಹ ಒಪ್ಪಿಕೊಂಡಿದ್ದಾಳೆ. ಪೊಲೀಸರು ಒಟ್ಟು 3.4 ಲಕ್ಷ ಮೌಲ್ಯದ 35 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಪ್ರಮೀಳಾ ಬಂಧನಕ್ಕೊಳಗಾಗಿದ್ದು ಆಕೆಯ ಪ್ರಿಯಕರ ಸುಧಾಕರ್ ಪರಾರಿಯಾಗಿದ್ದಾನೆ. ಪೊಲೀಸರು ಅವನಿಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಒಟ್ಟಾರೆ ಈ ಸ್ಟೋರಿ ಏನ್ ಹೇಳತ್ತಪ್ಪ ಅಂದ್ರೆ, ಕಳ್ಳತನಕ್ಕೆ ಏನೇನೆಲ್ಲ ರೀಸನ್ ಇರುತ್ತೆ. ಅದರಲ್ಲೂ ಪ್ರೀತಿ ಮಾಡ್ತಿದೀವಿ ಅಂತಂದ್ರೆ ನಾವು ಏನ್ ಮಾಡೋಕ್ಕೂ ಸಿದ್ಧ ಆಗ್ಬಿಡ್ತೀವಿ. ಆ ಪ್ರೀತಿಗೆ ಏಜು, ಕಲರ್ ಅಥವಾ ಜಾತಿ, ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಮುಖ್ಯ ಆಗಲ್ಲ. ಪ್ರೀತಿ ಅನ್ನೋ ಕಾರಣಕ್ಕೆ ಎಂತಹ ಕೆಲಸಕ್ಕೂ ಕೂಡ ಇಳಿದ್ಬಿಡ್ತೀವಿ ಅನ್ನೋದೇ ಇದು ಉದಾಹರಣೆ. ಆದ್ರೆ ಯಾವಾಗ್ಲೂ ನಾವು ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ, ನಮ್ಮಿಂದ ಬೇರೆಯವ್ರಿಗಾಗ್ಲಿ, ಬೇರೆಯವರಿಂದ ನಮಗಾಗ್ಲಿ ತೊಂದರೆ ಆಗದಂತೆ ಸಮಾಜದಲ್ಲಿ ಬದುಕೋದೇ ಒಂದು ನಿಜವಾದ ಮಾನವೀಯತೆ ಅಂತ ಹೇಳ್ಬೋದು. ಇದಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.